ಆಕಿ ಮುಂದೆ ನನ್ನ ಸೊಸೆಯನ್ನ ಬೈತಿಯನ್ನ ನಿನ್ನ ಒಂದು ಚೂರರ ಬುದ್ಧಿದ ಐತಿ ಹಾಂ? ಅಲ್ಲ, ಆಕಿ ಮುಂದೆ ನನ್ನ ಸೊಸೆನ ಯಾಕೆ ಬೈದ್ ನೀನು? ಆಕಿನ ಬೈದು ಕಳ್ಸೋದು ಬಿಟ್ಟ ಆಕಿಗೆ ರಮೇಶೆ ನನ್ನ ಸೊಸೆನ ಬೈತಿಯನ? ನೋಡ್ಬೇವ, ನಾನು ತಿಳಿದ ಕಾಸ ಬೈದಾನಕಿನ ಈಗ ಯಾಕೆ ಅಲ್ಲಿ ಹೋಗ್ಬೇಕಾಗಿತ್ತು? ಹೋಗೋದ್ರ ಮೇಲೆ ಇಸ್ಕೋಬೇಕು, ಸುಮ್ಮನೆ ಬರಬೇಕು. ಅದನ್ನೆಲ್ಲ ಬಿಟ್ಟು ಆಕಿ ಜೊತೆ ಎದಕ್ಕೆ ಜಗಳಕ್ಕೆ ಹೋಗ್ಬೇಕಾ? ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ, ಅದನ್ನ ಮಾಡಂಗಿಲ್ಲ, ಇದನ್ನ ಮಾಡಂಗಿಲ್ಲ. ನಿನಗೆ ಎದಕ್ಕೆ ಬೇಕಾಗಿತ್ತು ಹೇಳ? ನೋಡು ಖುಷಿ, ನಿಂದು ಏನು ಕೆಲಸ ಐತೆ ಅದನ್ನ ಅಷ್ಟೇ ನೋಡ್ಬೇಕು. ಇಲ್ಲ ಅಂದ್ರೆ ನೀನು ಮುಂದೆ ಹೊರಗೆ ಹೋಗಕ್ಕೆ ಹೋಗ್ಬೇಡ, ಮನ್ಯಾಗನ ಬಿದ್ದೀರ. ಬರೇ ಹೊರಗೆ ಹೋದ್ರೆ ಸಾಕು, ನಿಂದು ಕಿರಿಕಿರಿ ಆಗಿಬಿಟ್ಟತ್ ನನಗರ. ಬರೇ ಜಗಳ. ಅದು ಆಕಿ ಜೊತೆನೇ ಇರ್ತದೆ ನಿನ್ನ ಜಗಳ. ಓ, ಏನ್ರಿ ಆಕಿ ಮೇಲೆ ಪ್ರೀತಿ ಉಕ್ಕಿ ಹರಿಯೋಂಗೆ ಕಾಣಕತ್ತತಿ? ಏನು ಮತ್ತೆ ಆಕಿ ಮೇಲೆ ಏನು ಪ್ರೀತಿ ಗೀತಿ ಆಗೈತೇನ? ಅಲ್ಲ, ನಾನು ನಿಮ್ಮ ಒಳ್ಳೇದಕ್ಕೆ ನಾನು ಆಕಿ ಜೊತೆ ಹೋಗಿ ಜಗಳ ಆಡಿದ್ರೆ ನೀವು ನನ್ನನ್ನು ಬೈಯಾಕತ್ತೀರಿ, ಆಕಿ ಮುಂದೂ ನನ್ನ ಬೈದ್ರಿ. ಹೋಗ್ಲಿ ಬಿಡಂತ ಸುಮ್ಮನೆ ಆದ್ರೆ ಈಗೂ ನನ್ನ ಬೈಯತ್ತೀರಿ. ಅಲ್ಲ, ನಾನೇನು ನಿಮಗೆ ಅಂಥದ್ದು ಮಾಡಿದನು ಅಂತ? ಖುಷಿ, ಸುಮ್ಮನೆ ಇರು, ಸರಿಯಾಗಿ ಮಾತಾಡೋದನ್ನ ಕಲಿ. ಆಕಿ ಮ್ಯಾಗ ನನಗೆ ಪ್ರೀತಿ ಆಗ್ತತಿ? ಅಲ್ಲ, ಆಕಿ ಉತ್ಸಾಹ ಬರೀ ನಾನು ಬಿಟ್ಟ ಎಷ್ಟೋ ವರ್ಷ ಆಯ್ತು. ನಾನು ಬಿಟ್ಟು ಆಕಿ ಪಾಡಿಗೆ ಆಕಿ ಇರಲಿ, ನನ್ನ ಪಾಡಿಗೆ ನಾನು ಇದ್ದು ಬಿಟ್ಟಾತಂತ, ನನ್ನ ಜೀವನ ನಾನು ನೋಡ್ಕೊಂಡ್ರಾಯ್ತಂತ ಆಕಿ ಸವಾಸನ ಬಿಟ್ಬಿಟ್ನಿ ನಾನು. ಯಾಕೆ ಹೇಳು? ಆಕಿ ಜೀವನ ಕೆಟ್ಟ ಮಾಡಕ್ಕೆ ಹೋದ್ರೆ ನಮ್ಮ ಜೀವನದಾಗ ಕೆಟ್ಟ ಆಗತ್ತಿತ್ತು ಬರೀ. ಆಕಿ ಜೀವನ ಹಾಳು ಮಾಡಕ್ಕೆ ಹೋದ್ರೆ ನಮ್ಮ ಜೀವನದಾಗ ಹಾಳಾಗತ್ತಿತ್ತು ಬರೀ. ಅದಕ್ಕಾಗಿ ನಾನು ಯೋಚನೆ ಮಾಡೇನ ನಾನು ಆ ನಿರ್ಧಾರ ಮಾಡಿದ್ನಿ. ಆದ್ರೆ ನೀನು ಯಾಕೆ ಆಕಿ ಜೊತೆ ಹೋಗಿ ಜಗಳ ತೆಗೆದ ನಮ್ಮಿಬ್ಬರ ಮಧ್ಯೆ ಜಗಳ ಬರೋಂಗೆ ಮಾಡ್ಕೊಳತ್ತಿದ್ದೀನಿ ನೀನು? ನಮ್ಮ ಜೀವನ ನಾವು ನೋಡ್ಕೋಬೇಕಂತ ನಾನು ನಿನ್ಗೆ ಹೇಳಿದನ ಇಲ್ಲ ಮೊನ್ನೆನ? ನಮ್ಮ ಜೀವನ ನಾವು ನೋಡಿಕೊಂಡು ನಮಗೂ ಒಂದು ಮಗು ಆಗಿ ನಮ್ಮ ಸಂಸಾರ ನಾವು ನೋಡ್ಕೊಳ್ಳೋಣ ಅಂತ ಹೇಳಿದ್ದೀನಿ ನಿನಗೆ. ಆದ್ರೆ ನೀನು ಕೇಳುವಲ್ಲಿ. ಇಲ್ಲ, ನಾನು ಕೇಳಂಗಿಲ್ಲ. ಅಕ್ಕಿಗೆ ನಾನು ಶಿಕ್ಷೆ ಕೊಡೋವರೆಗೂ ನಾನು ಸುಮ್ಮನೆ ಇರಂಗಿಲ್ಲ. ನಮ್ಮ ಮನೆಗೆ ಬಂದು ನಮಗೆಲ್ಲ ಎಷ್ಟೆಲ್ಲ ಅವಮಾನ ಮಾಡಿದಾಳ. ಅಕ್ಕಿ ನಾನು ಹೆಂಗೆ ಸುಮ್ಮನೆ ಬಿಡಲಿ? ನಾನು ಸುಮ್ಮನೆ ಬಿಡಂಗಿಲ್ಲ. ಇದೇ ಮಾತು ನಿಂದು? ಇದೇ ಮಾತು ಏನಾದರೂ ಆಗಿದ್ರ ನೀನು ಇವಾಗಲೇ ಮನೆ ಬಿಟ್ಟು ಹೊರಟು ಹೋಗ್ಬಿಡು. ನೀನು ಮನೆಯಾಗಿರೋದು ಬೇಕಾಗಿಲ್ಲ. ಅವಾಗಿಂದ ಹೇಳಕತ್ತಾನೋ ಮತ್ತು ಹೇಳಿದ್ದ ಹೇಳ್ತಿದ್ದಿ. ಅದೇನೋ ಅಂತಾರಲ್ಲ, ಎಷ್ಟು ಹೇಳಿದ್ರು ನಿನಗೆ ತಿಳಿಯಾಗ ಹೋಗಲ್ತಲ್ಲ. ನಿಮ್ಮಂಥವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನು ನೋಡ್ಬೇವ, ಆಕಿಗೆ ಸರಿಯಾಗಿ ಕುಂತು ಹೇಳ್ತೀವೋ ಬಿಡ್ತೀವೋ ನಿನಗೆ ಬಿಟ್ಟಿರೋದು. ಇನ್ನೊಂದು ಸರಿ ಆಕಿ ವಿಷಯಕ್ಕೆ ಹೋಗ್ಬಾರ್ದು. ಆಕಿ ವಿಷಯಕ್ಕಂತಲ್ಲ, ಯಾರ ವಿಷಯಕ್ಕೂ ಹೋಗ್ಬಾರ್ದು, ಜಗಳಕ್ಕಂತೂ ಹೋಗಲೇಬಾರ್ದು. ಈ ಜಗಳ ತೊಗೊಂಡು ಮನೆಗೆ ಬಂದ ನಾನು ಕಿವಿಗೆ ಏನು ರಬ್ಬಿದ್ರೆ ನನ್ನ ತಲೆಯಾಗ ಅದೇನೋ ಹೊಕ್ಕೊಂಡ. ನಾನು ಮೊದಲೇ ನಿನಗೆ ಗೊತ್ತಲ್ಲ, ನಾನು ಸಿಟ್ಟು ಬಂದ್ರೆ ನನಗೆ ತಡ್ಕೊಳಕ್ಕೆ ಆಗಂಗಿಲ್ಲ. ನನಗೆ ಸಿಟ್ಟು ಬರ್ಸಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಏನು ಇರ್ತಾವ ಏನು ಇರೋದಿಲ್ಲ ನೋಡು ಇನ್ನು ಮುಂದಂತೂ. ನಿಮ್ಗೆ ಸಿಟ್ಟು ಬರತ್ತಂತ ಅನಿಸತಿ, ಸಮಾಧಾನ ಮಾಡಿಬಿಡ್ಬೇಕು. ಮತ್ತು ಸಿಟ್ಟಿನಾಗ ಏನೇ ಮಾಡ್ತಾನೋ ಏನೋ ಗೊತ್ತಾಗಂಗಿಲ್ಲ. ಆಯ್ತು ತಗೋಪ್ಪ, ನಾನು ಆಕೆಗೆ ಕುಂದ್ರಿಸಿ ಹೇಳ್ತಾನು. ನೀನು ಹೋಗು, ನೀನು ಹೊರಗೋ ಎಲ್ಲ ಹೋಗೋದೈತಂಗೆಲ್ಲ ಹೋಗಿ ಬರೋಗು. ನಾನು ಕುಂದ್ರಿಸಿ ಕೆಲಸ ಹೇಳ್ತಾನೆ, ಹೋಗು. ನಿಮಗೊಂದು ಚೂರ ಆಕೆ ಕರೆದಿದ್ದು ಗೊತ್ತೈತಿ ನಿಮಗೆ? ಏ ವೀರ್ಯ, ಏ ವೀರು ಅಂತ ನಿಮ್ಮನ್ನು ಕರೆದ್ಲಾಕಿ ಹೆಸರು ಹಿಡೋದು. ನಿಮ್ಗೆ ಏನು ಅನ್ಸತ್ತಿನ ಇಲ್ಲ ಆಕೆ ಹಂಗೆ ಕರೆದಿದ್ದಕ್ಕೆ? ಅದು ನಿಮ್ಗೆ ತಪ್ಪಂತ ಅನ್ಸತ್ತಿಲ್ಲ? ಏನಾರ ಕರಿಬೇಕಾಗಿತ್ತು? ಏನಂತ ಕರಿಬೇಕಾಗಿತ್ತು? ಏನು ಅನ್ನ ಅಂತ ಕರಿಬೇಕನ್ನ? ವೀರು ಅನ್ನ ಅಂತ ಕರಿಬೇಕಾಗಿತ್ತಾನ? ಏನು ಅಂಕಲ್ ಅಂತ ಕರಿಬೇಕಾಗಿತ್ತ? ಏನಂತ ಕರಿಬೇಕಾಗಿತ್ತು? ಅನ್ನ ಅಂತ ಕರಿಬೇಕಾಗಿತ್ತು. ಮತ್ತೀಗ ನೀವು ಅನ್ನ ಅಲ್ಲ. ಬಾಯಿ ಮುಚ್ಕೊಂಡು ಹೋಗು. ನಾನು ಹೆಂಗೆ ಅಕ್ಕಿಗೆ ಅನ್ನ ಹಾಕನ್? ಫಸ್ಟ್ ತಾಳಿ ಕಟ್ಟಿರೋ ಗಂಡ ನಾನು ಆಕೆಗೆ. ತೊಲಗಿಲ್ಲಿಂದ ಈಗ ನೀನು ಸುಮ್ಮನೆ ನನಗೆ ಸಿಟ್ಟಿನ ಎತ್ತಿಗೆರೆಸ್ಬೇಡ ಖುಷಿ, ಹೋಗಂತ ಹೇಳಕತ್ತ ನಾನು. ಯವ್ವಾ ಖುಷಿ, ನೀನು ಸುಮ್ಮನೆ ಇದ್ದು ಬಿಡುವ. ಅವು ಸಿಟ್ಟಿನಾಗ ಇನ್ನೂ ಯಾಕೆ ಸಿಟ್ಟು ತರ್ತಿದ್ದಿ ನೀನು? ಸುಮ್ಮನೆ ಇರಂತ ಅವಾಗಿಂದ ಹೇಳಕತ್ತ ನಾವು ಮತ್ತು ಹಂಗೆ ಮಾಡ್ತಿದ್ದಿ ನೋಡು. ನೀನು ಹೋಗಿ ಬರೋಗಪ್ಪ, ನನಗೆ ಕುಂದ್ರಿಸಿ ಹೇಳ್ತಾನೋ, ನೀನು ಹೋಗಿ ಬರೋ. ಏನು ಮಾಡ್ತೀಯೋ ನೋಡ್ಬೇ. ನಾನು ಬರೋರಾಗ ಆಕೆ ಇನ್ನೊಂದು ಸರಿ ಜಗಳದ ವಿಷಯ ಎತ್ತಬಾರ್ದು ನೋಡು. ಹಂಗೆ ಹೇಳಕ್ಕೀಗೆ ನಾನು ಏನಂತ ಕರೆಕ್ಟಾಗಿ ತಿಳಿಸಿ ಹೇಳಕ್ಕೀಗೆ. ಅಲ್ಲ ಅತ್ತಿ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರಲ್ಲ, ನಿಮಗಾರು ಗೊತ್ತಾಗೋದಿಲ್ಲ? ಅವರು ನೀವೇ ನೋಡಿದ್ರಲ್ಲ ಮನೆಗೆ ಬಂದ ಹೆಂಗೆ ಮಾಡಿದ್ಲಾಕೆ. ಆಕೆ ಮನೆಗೆ ಬರೋ ಅವಶ್ಯಕತೆ ಏನಿತ್ತು? ನಾನು ಅವ್ರ ಮನೆ ಅಂತಕ್ಕೆ ಹೋಗಿದ್ದೆ ಅಂದರೆ ನಾನು ಅವ್ರ ಮನೆ ಅಂತಕ್ಕೆ ಹೋಗಿದ್ದು. ಅಲ್ಲಿ ಅವ್ರ ಮನೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಕರೆ ಹೇಳಿ, ನನಗೆ ಅದು ಅವ್ರ ಮನೆ ಅಂತ ಗೊತ್ತಿರಲಿಲ್ಲ. ಗೊತ್ತಿತ್ತು, ಅದಕ್ಕೆ ಹೋಗಿದ್ನಿ. ಅವ್ರ ಮನೆ ಮುಂದೆ ನಿಂತ್ಕೊಂಡ ಆಕೆ ಗಂಡನ ಮರ್ಯಾದೆ ತೆಗಿಬೇಕಂತ ಹೋಗಿದ್ನಿ. ಆದ್ರೆ ಏನು ಮಾಡೋದು, ಆಕೆ ಗಂಡ ಮಾತಾಡಕ್ಕೆ ಬರೋ ಅಷ್ಟೊತ್ತಿಗೆ ಅಂದ್ರೆ ಅವ್ರ ಫ್ರೆಂಡ್ ಬಂದು ರೊಕ್ಕ ಕೊಟ್ಬಿಟ್ಟ. ಬಾಯಿ ಮುಚ್ಕೊಂಡು ಬರ್ಬೇಕನ್ನೋ ಅಷ್ಟಾಗ ಈಗಿದಾಳಲ್ಲ ಈ ಸುಪ್ನಾತಿ, ಇನ್ನೊಂದು ಸರಿ ರೊಕ್ಕ ಗಿಕ್ಕ ಕೊಟ್ಟೋದಾಗಲಿ, ನಿನ್ನ ಸಾಲ ಆಗಿಲ್ಲ ಅಂತೇಳಿ ನನ್ನ ಮನೆ ತನಕ ಬಂದ್ರೆ ನಿನ್ನೆ ಸುಮ್ಮನೆ ಬಿಡಂಗಿಲ್ಲ ಅಂದ್ರೆ ನನಗೆ ಸಿಟ್ಟು ಬಂತು. ಅದಕ್ಕೆ ಜಗಳ ಆಗಿತ್ತು. ನಾನು ಜಗಳಾಡಿ ಮನೆಗೆ ಬಂದನು, ಎಷ್ಟು ದೂರ ಓಡಿ ಬಂದಾಳ ನೋಡಿಲಿ ಹೇಳಾಕ ಹಾಡಿಬಿಟ್ಟು ಹೆಣ್ಣ. ಈಗ ನಾನು ಬಿಡ್ತಾನೇನ? ನಾನು ಹೋಗಿ ಅವ್ರ ಮನೆಗೆ ಹೋಗಿ ಜಗಳ ಹಚ್ತಾನೆ. ಅವ್ರ ಗಂಡ ಹೆಂಡತಿ ಮಧ್ಯೆ, ಆಮೇಲೆ ಯಾರದ ಅವ್ರ ಅತ್ತಿ ಮಾವನ ಮಧ್ಯೆ ಜಗಳ ಹಚ್ತಾನೆ. ಎಲ್ಲರಿಗೂ ಜಗಳ ಹಚ್ಚಿ ಈಗಿನ ಖಂಡ್ರನ ಆಗದಿರೋಂಗೆ ಮಾಡ್ತಾನೆ. ನಾನು ಬಿಡಂಗೇ ಇಲ್ಲ ನಾನು. ಅಯ್ಯೋ ಶಿವನ, ನಿನಗೆ ಎದಕ್ಕೆ ಬೇಕಾಗ್ಯದ? ನಿನ್ನ ಜೀವನ ನೀನು ನೋಡ್ಕೋ. ನಿನ್ನ ಜೀವನ ಬಿಟ್ಟು ಆಕಿ ಜೀವನಕ್ಕೆ ಹೋಗಕ್ಕೆ ನಿನಗೇನು ಬಂದೈತಿ ರೋಗ? ಎಷ್ಟು ಹೇಳಿ ಬಾ, ನನಗಂತೂ ಸಾಕಾಗೈತೆ ನೋಡಿ ನಿನ್ನ ಕಾಲಾಗ. ಬರೇ ನೀವಂತೂ ಹಿಂಗೆ ಹೇಳ್ತಾರೆ, ನನಗೆ ನೀವೇನು ಹೇಳಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಅಯ್ಯೋ ದೇವ್ರ, ಯಾರಿಗೆ ಹೇಳಿ ನಾನು? ಈಕಿಗೆ ಹೇಳಿದ್ರೆ ಈಗ ಸಿಟ್ಟು ಮಾಡ್ಕೋತಾಳೆ, ಆಕಿಗೆ ಹೇಳಿದ್ರೆ ಆಕೆ ಸಿಟ್ಟು ಮಾಡ್ಕೋತಾಳೆ.
ಯಾರಿಗೆ ಹೇಳ್ಬೇಕಂತ ಗೊತ್ತಾಗ್ಬತ್ತು ನನಗೆ. ಅಲ್ಲ ಇವಂದು ಒಬ್ಬಂದು ಏನು ಮಾಡಲಿ ನಾನು. ಏನು ನೋಡಿ ಜೀವನ ಅಂದ್ರೆ ಹಿಂಗೆ ನೋಡು. ಓಹ್ ಇನ್ನೂ ಮಕ್ಕೊಂಡಾಳ ಅಂತ ಅನಿಸತಿ ನಮ್ಮವ್ವ. ನಾನು ಕಾಲೇಜ್ಗೆ ಹೋಗ್ಬೇಕು ಇವತ್ತಿನ ಅಂತ ಹೇಳಿದ್ದೇನೆ ನೋಡು. ಆದರೂ ಇನ್ನೂ ಮಲ್ಕೊಂಡ ನಿದ್ದೆ ಮಾಡತ್ತ. ಯವ್ವ ಯವ್ವ ಏನ ಇಷ್ಟು ಜಲ್ದಿ ಅದು ರೆಡಿ ಆಗಿದೆ? ಅಲ್ಲವೇ ಇನ್ನೂ ಮಕ್ಕೊಂಡಿಲ್ಲ. ಅಪ್ಪ ಎದ್ದ ಹೊಲಕ್ಕೆ ಹೋಗ್ಯದಾತ. ನೀ ನೋಡಿದ್ರೆ ಇನ್ನೂ ಮಲ್ಕೊಂಡಿಲ್ಲ. ಯಾಕೇನು ಆರಾಮಿಲ್ಲ ನಿನಗೆ? ಎಷ್ಟು ಆಯ್ತು ಟೈಮ? 8 ಆಗೈತಿ ಟೈಮ್. ಇನ್ನೂ ಮಲ್ಕೊಂಡಿದ್ದಿ. ಅದಕ್ಕೆ ಎದ್ದು ಅಡುಗೆ ಮಾಡಿದ್ರು. ನಾನು ಇನ್ನು ಕಾಲೇಜ್ಗೆ ಹೋಗತ್ತಿದ್ನಲ್ಲ, ಅದಕ್ಕೆ ಯಾಕೆ ಮಕ್ಕೊಂಡ್ರೆ ಜೊಳಗಿರ ಬಂದವನಂತ ನೋಡಿಲ್ಲ ಆಯ್ತಂತ ಬನ್ನಿ. ನೀ ನೋಡಿದ್ರೆ ಇನ್ನೂ ಮಕ್ಕೊಂಡು ಯಾಕೆ ಆರಾಮಿಲ್ಲನ? ಹಾಗೇನಿಲ್ಲ ಆರಾಮದಾನೆ. ಯವ್ವ 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 ಏನ್ಲಿ ಚೂಡಿದಾರ ಹಾಕೊಂಡ ಜುಟ್ಲ ಹಾಕೊಂಡ್ ತಯಾರಾಗ್ಬಿಟ್ಟಿದಿ. ನೋಡಾಗ್ದಂಥದ್ದು ಗೊಂಬಿ ಕಂಡಂತ ಕಾಣಕತ್ತಿದಿ ನೋಡು. ಚಲೋ ಕಾಣಕತ್ತೀನಿ. ಅವಾಗ ತೊಗೊಂಡಿದ್ನಿ. ಅನ್ನ ಮನೆ ಹೋಗಿ ಒಂದು 4-5 ಜೊತೆ ಕೊಡ್ಸ್ಕೊಂಡು ಬಂದಾನ. ಚಲೋ ಆಗ್ಯಾವಲ್ಲ? ಚಲೋ ಆಗ್ಯಾವ ಬಿಡು. ಅಲ್ಲ 2 ಜುಟ್ಟ ಹಾಕೊಂಡ ಟೀ ಶರ್ಟ ಪ್ಯಾಂಟ್ ಹಾಕೊಂಡ್ರೆ ಸಣ್ಣ ಹುಡುಗಿ ಹಂಗೆ ಕಾಣ್ತಿದ್ದಿ. ಈ ಚೂಡಿದಾರ ಹಾಕೊಳ್ಳೋಣ ಏನು ದೊಡ್ಡ ಕಾಣಕತ್ತಿದ್ದಿ ನೀನು. ನೋಡು ಮುಗ್ಮಟ್ಟು ಚುಚ್ಚಿಸ್ಕೊಂಡ್ರೆ ಚುಚ್ಚಿಸ್ಕೊಲಿಲ್ಲ ಬಿಡಲಿಲ್ಲ. ಅದು ಬಲತ್ತೆ ಅಂದ್ರೆ ಅವಾಗ ಗೊತ್ತಾಕತ್ತಿ ನೀವು ಆದ್ರೆ. ನಾಳೆ ಮದುವೆ ಆದ್ಮೇಲೆ ಗಂಡ ಮನೆ ಬಿಡ್ತಾರೇನ? ಅಲ್ಲಿ ಚುಚ್ಚಿಸ್ತಾರ ನಿನಗೆ. ಹೇಳಿದ ಮಾತಾ ಕೇಳಂಗಿಲ್ಲ ಅಂತಿ. ಯವ್ವ ನಾ ಅದನ್ನೊಂದು ಚುಚ್ಚಿಸ್ಕೊಲ್ಲವಾ, ನನಗೆ ಅಂಜಿಕೆ ಬರ್ತೈತಿ. ಸರಿ ಸರಿ ನಾ ಕಾಲೇಜ್ಗೆ ಹೋಗಿ ಬರ್ತಾನ. ಆಯ್ತು ಹುಷಾರಾಗಿ ಹೋಗಿ ಬಾ. ಸರಿ. ಈಗ ನನ್ನ ಮಗಳ ಎಷ್ಟು ದೊಡ್ಡಾಕಿ ಕಾಣಕತ್ತಾಳ. ನಾನು ತಮ್ಮಗೆ ಸರಿ ಹೋಗ್ತಿರ್ಬೇಕು ಬಿಡ. ನಾನು ಸಣ್ಣಕ್ಕೆ ಆಗ್ತಾಳೇನೋ ಅಂತ ಡ್ರೆಸ್ ಹಾಕೋತಿಯಲ್ಲ, ಸಣ್ಣಕ್ಕೆ ಅಂತ ಅನ್ಕೊಳತಿದ್ನಿ. ಕರೆಕ್ಟ್ ಅಕ್ಕಳ ಏನು ಒಂದು 5-6 ವರ್ಷ ಪರಕಾದ್ರೆ ಏನಾಯ್ತು ನಮಗೂ ಆಗ್ಯಾವ. ಈಗಿನವರೆಲ್ಲ ಯಾರೋ ಒಂದೊಂದು ವರ್ಷಕ್ಕೆ ಮದುವೆ ಆಗ್ತಾರೆ ಡಿಫ್ರೆನ್ಸ್ ಇದ್ರೆ. ನೋಡೋಣ ನಮ್ಮ ಸುಪ್ರೀತಿಗೆ ಸರಿ ಹೋಗ್ಬಿಡ್ತಾಳೆ. ಫಸ್ಟ್ ಟೈಮ್ ನಾನು ಕಾಲೇಜ್ಗೆ ಹೊಂಟೇನೆ. ಹೆಂಗೋ ಇಲ್ಲೇ ದೇವ್ರ ಗುಡಿ ಐತಿ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗೋಣ. ದೇವ್ರಿ ಫಸ್ಟ್ ಟೈಮ್ ಕಾಲೇಜ್ಗೆ ಹೊಂಟೇನಿ, ಎಲ್ಲನೂ ಒಳ್ಳೇದಾಗಲಿ. ಇನ್ನೂ ಜಾಸ್ತಿ ಮಾರ್ಕ್ಸ್ ಬಂದು ಫಸ್ಟ್ ರ್ಯಾಂಕ್ ನಾನು ಆಗೋ ಥರ ಮಾಡು ಅಷ್ಟೇ ಕೇಳೋದು. ದೇವ್ರೆ ಎಲ್ಲ ಒಳ್ಳೇದು ಮಾಡು. ನಮ್ಮ ಅತ್ತಿಗೆಗೆ ಪ್ರೆಗ್ನೆಂಟ್ ಇದ್ದಾಳ, ಆಕೆ ಆರಾಮಾಗಿ ಹೆಲ್ದಿ ಆಗಿರೋಂಗೆ ಮಾಡು. ಹಾಗೆ ನಮ್ಮ ಫ್ಯಾಮಿಲಿಯಾಗ ನಮ್ಮ ಅಮ್ಮಗೆ ಸ್ವಲ್ಪ ಬುದ್ಧಿ ಕೊಡುವಂಗೆ ಮಾಡು. ಇನ್ನೂ ಸಣ್ಣ ಹುಡುಗಿ ಹಂಗೆ ಬರೇ ಜಗಳ ಹಚ್ಚಾಕ ನೋಡ್ತಾಳೆ, ಆಕೆಗೆ ಸ್ವಲ್ಪ ಬುದ್ಧಿ ಕೊಡುವಂಗೆ ಮಾಡು. ಇವತ್ತ ಆಕಿಗೋಸ್ಕರ ನಾನು ಬೇರೆ ಡ್ರೆಸ್ ಹಾಕೊಂಡೆ ಚಂದಾಗ ಮಿಂಚ್ಕೊಂತ ಹೋಗೋನು. ಆಕೆ ನಾನು ನೋಡಿದ್ರೆ ಯಾರಪ್ಪ ಈ ಹುಡುಗ ಅಂತ ಅನ್ಬೇಕು. ಹಾಯ್ ಸುಮಾ, ಏನು ಕಾಲೇಜ್ಗೆ ಹೋಗ್ತಾ ಇದೆಯಾ? ಯಾರು ನೀವು? ನಿಮ್ಗೆ ನನ್ನ ಹೆಸರು ಹೆಂಗೆ ಗೊತ್ತು? ಅಯ್ಯೋ ಯಾಕೆ ನಾನು ಯಾರಂತ ನಿನಗೆ ಗೊತ್ತಾಗವಲ್ತಾ? ಏನು ನನ್ನನ್ನು ಗುರ್ತಿಡಿಯೋಕೆ ನಿನ್ಗೆ ಆಗವಲ್ತಾ? ಅಯ್ಯೋ ನಂಗೆ ನೀವು ಯಾರಂತ ಗೊತ್ತಿಲ್ಲ. ನಿಮ್ಮನ್ನು ನಾನು ಹೆಂಗೆ ಗುರ್ತಿಡಿಲಿ? ನೀವು ಯಾರು ಅಂತ ಗೊತ್ತಿದ್ರೆ ತಾನೇ ಗುರ್ತಿಡಿಯೋದಕ್ಕೆ. ಸಾರಿ, ನನಗೆ ಕಾಲೇಜ್ಗೆ ಟೈಮ್ ಆಗುತ್ತೆ. ನಾನು ನಿಮ್ಗೆ ಮತ್ತೆ ಯಾವಾಗಾದ್ರೂ ಸಿಗ್ತೀನಿ. ಅಲ್ಲ ಸುಮಾ, ಅಲ್ಲ ಇಷ್ಟು ಬೇಗ ನಿಮ್ಮ ಮಾಮನ್ನ ಮರ್ತ್ಬಿಟ್ಯಾನ? ಮಾಮನ? ಯಾವ ಮಾಮ? ಯಾರಿಗೆ ಮಾಮ? ಯಾವ ಮಾಮ? ಯಾರಿಗೆ ಮಾಮ? ಅಲ್ಲ ನೀವು ಯಾರು ಅಂತ ದೇವಸ್ಥಾನದ ಹತ್ರ ಬಂದು ಸುಮ್ಮನೆ ನನಗೆ ತೊಂದರೆ ಕೊಡ್ತಾ ಇದ್ದೀರಾ? ಅಯ್ಯೋ ನಾನು ಯಾಕೆ ನಿಂಗೆ ತೊಂದರೆ ಕೊಡಲಿ ಸುಮಾ. ನಾನೇನ ಫಸ್ಟೇ ಕಾಲೇಜ್ ಹೊಂಟಿದ್ಯಲ್ಲ, ಡ್ರಾಪ್ ಮಾಡಲ ಅಂತ ಕೇಳೋದಕ್ಕೆ ಹೊಂಟಿದ್ದಿಲ್ಲ. ನೋಡಿದ್ನಿ ದೇವಸ್ಥಾನದ ಹತ್ರ. ಏನಿವತ್ತು ಸುಮಾ ಚಿಕ್ಕವಳಿರೋಳು ದೊಡ್ಡೋಳ ಥರ ಕಾಣ್ತಾ ಇದ್ದಾಳಲ್ಲ ಅಂತ ಮಾತಾಡ್ಸೋಣ ಅಂತ ಬನ್ನಿ. ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀವಿ ಡ್ರೆಸ್ನಾಗ. ಆ ಟೀ ಶರ್ಟು ಪ್ಯಾಂಟ್ನಾಗ ಈ ಹುಡುಗಿ ಹಂಗೆ ಕಾಣಿಸ್ತಿದ್ದಿ 2 ಜುಟ್ಲಾಗ. ಇವಾಗ ನೋಡು ಒಳ್ಳೆ ಕಾಲೇಜಿಗೆ ಹೋಗ್ತಿರ್ತಾರಲ್ಲ ಅದೇ ಥರನೇ ಇದೆಯಾ, ಬಟ್ ಕಾಲೇಜ್ ಹುಡುಗಿ ಹಂಗೆ ಆಗಿದೆ ಈಗ. ಇಲ್ಲ ಅಂದಿದ್ರೆ ಚಿಕ್ಕ ಹುಡುಗಿ ಥರ ಕಾಣ್ತಿರ್ತಿದ್ದಿ ಮನ್ಯಾಗ. ಅಯ್ಯೋ ಇವನು ಸುಪ್ರೀತಾ? ಅವನೇ ಇರ್ಬೋದಂತ ಅನಿಸತಿ. ಅಲ್ಲ ನೀವು ಯಾರು ಅಂತ? ಅಲ್ಲ ನಿಂಗೇನೋ ನಾನು ಯಾರು ಅಂತ ಗೊತ್ತಾಗಲ್ತಾ? ಒಂದು ನಿಮಿಷ, ಇವಾಗ ನೋಡು ನಾನು ಯಾರು ಅಂತ ಗೊತ್ತಾಯ್ತಾ? ನೀವು ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀರಿ? ಅಲ್ಲ ಮಾಮ, ನೀವು ಇನ್ನೂ ಈ ಊರು ಬಿಟ್ಟು ಹೋಗಿಲ್ಲ? ಇನ್ನೂ ಇಲ್ಲೇ ಅದರಿ? ಅಲ್ಲ ಇಲ್ಲೇ ಇದ್ದು ಏನು ಮಾಡಾಕತ್ತೀರಿ? ಓ ಏನು ಹುಡುಗಿಯರನ್ನ ಪಟಾಯಿಸ್ಬೇಕಂತ ಅಡ್ಡಾಡತ್ತಾರೇನ? ಅಯ್ಯೋ ಸುಮಾ ಹಂಗೇನಿಲ್ಲ. ನಾನು ನೀವು ಹೋಗೋದನ್ನ ನೋಡಿದ್ನಲ್ಲ, ಇದು ಯಾರಪ್ಪ ಹುಡುಗಿ ಅಂತ ಅನ್ಕೊನಿ. ಮುಂದೆ ಬಂದ ಮೇಲೆ ಗೊತ್ತಾಯ್ತು ನೀನಂತ ಹೇಳಿ, ಅದಕ್ಕೆ ನಿನ್ನನ್ನು ಮಾತಾಡ್ಸೋಣ ಅಂತ ಬನ್ನಿ. ಅದನ್ನು ನೀನು ಯಾಕೆ ಹಿಂಗೆ ತಿಳ್ಕೊಳಕತ್ತಿದ್ದಿ? ಕಾಲೇಜ್ ಕೊಂಡಿದ್ಯಲ್ಲ ಅಲ್ಲಿವರೆಗೂ ಡ್ರಾಪ್ ಮಾಡಲಿಲ್ಲ ಅಂತ ಕೇಳಿದ್ರಾಯ್ತು ಅಂತ ಬನ್ನಿ. ನಿಮ್ಮ ಡ್ರಾಪು ನನಗೇನು ಬೇಕಾಗಿಲ್ಲ. ನನಗೆ ದೇವರು ಕಾಲು ಕೊಟ್ಟಿದ್ದಾನೆ. ಹಂಗೇನಾದರೂ ಡ್ರಾಪ್ ಕೊಡೋದಾದ್ರೆ ನಮ್ಮ ಅಣ್ಣನ ಕೊಡ್ತಿದ್ದ. ನಿಮ್ಮನ್ನು ಕೇಳೋ ಅವಶ್ಯಕತೆ ನನಗಿಲ್ಲ. ನಮ್ಮ ಫ್ರೆಂಡ್ಸ್ಗಳ ಜೊತೆ ನಾನು ಹೋಗಬೇಕು ಅಂತಲೇ ನಡ್ಕೊತ ಹೋಗ್ತಾ ಇದ್ದು. ಸುಮ್ಮನೆ ಹೋಗಿ ಇನ್ನೊಂದ್ಸರಿ ನನಗೆ ಬಂದು ಮಾತಾಡ್ಸೋದಾಗಲಿ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಯಾರಾದರೂ ನೋಡಿದ್ರೆ ಸುಮ್ಮನೆ ನನ್ನನ್ನೇ ಬೈತಾರೆ. ಅಲ್ಲ ಸುಮಾ, ನಾನೇನಂತದ್ದು ಮಾಡಬಾರ್ದು ಮಾಡಿದ್ನಿ ನೀನ ಹೇಳು. ನಾನು ಏನಾದರೂ ಮಾಡಿದ್ದೀನ? ಎಲ್ಲರೂ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೀನು ನನ್ನನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ. ಎಲ್ಲರೂ ಬರೀ ನನ್ನನ್ನು ಅಪಾರ್ಥನೇ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದನ್ನು ಯಾರು ಸರಿಯಾಗಿ ಅರ್ಥನೂ ಮಾಡ್ಕೊಳತ್ತಿಲ್ಲ. ಏನು ಮಾಡಬೇಕೋ ಏನೋ. ನಿಮ್ಮನ್ನು ಯಾರು ಅಪಾರ್ಥ ಮಾಡ್ಕೊಂಡಿಲ್ಲ. ನೀವು ಮಾಡೋದಕ್ಕೆ ಎಲ್ಲರೂ ಸರಿಯಾಗಿ ಮಾಡಿದ್ದಾರೆ ನಿಮಗೆ. ನೋಡಿ ಇನ್ನೊಂದ್ಸರಿ ನೀವು ನನ್ನನ್ನು ಮಾತಾಡ್ಸೋದಾಗಲಿ ನನ್ನನ್ನು ನೋಡಿನೂ ಬಂದು ಮಾತಾಡ್ಸೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನೋಡಿದ್ರೂ ನೋಡದೇ ಇರೋ ಥರ ಹೋಗ್ಬಿಡಿ. ಸುಮ್ಮನೆ ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಹತ್ರ ಯಾಕೆ ಬಂದು ಮಾತಾಡ್ತೀರಾ?
ನಾನು ಹೇಳೋದನ್ನ ನಿಂಗೆ ಕೇಳಿದ್ರೆ ನಿಂಗೆ ಗೊತ್ತಾಗ್ತತಿ. ಈಗ ನಿಂಗೆ ಕಾಲೇಜಿಗೆ ಟೈಮ್ ಆಗೈತಿ, ಹೋಗು. ಇನ್ನೊಂದು ದಿನ ನಿನ್ನ ತೆಗ ಮಾತಾಡ್ತಾನೆ. ನನ್ನ ಮನಸ್ಸಲ್ಲಿ ಇರೋದು ನಿನ್ಗೆ ಹೇಳ್ತೇನೆ, ನಿನಗೆ ಅರ್ಥ ಆಗ್ತೈತಿ. ನೀನು ಅರ್ಥ ಮಾಡ್ಕೊತೀಯ ಅಂತ ನಾನು ಅನ್ಕೊಂಡೇನಿ. ಅರ್ಥ ಮಾಡ್ಕೋತೀವೋ ಬಿಡ್ತೀವೋ ಹೇಳಿದ್ಮೇಲೆ ನಿನಗೆ ಬಿಟ್ಟಿರೋದು. ಇವಾಗ ನಾನು ಏನು ಮಾಡಲಿ? ನನಗೂ ತುಂಬಾ ತೊಂದರೆ ಆಗತೈತಿ.